ಸಮರ್ಗೆ ಸೋಲ್ಸೋದೇ ನಮ್ಮ ಗುರಿ. ಖಂಡಿತ ಸೋಲ್ಸ್ತೀವಿ, 100ಕ್ಕೆ 100 ಸೋಲ್ಸ್ತೀವಿ. ಇಡೀ ಭಾರತ ದೇಶದಲ್ಲಿ BJP ಐತಿ, ಇಲ್ಲಿ ಒಂದು ಆದ್ರೇನು ಏನು ಆಗಲ್ಲ. ನಮ್ಮ ಸಮಾಜದವ್ರಿಗೆ ಮತ್ತೆ ಇನ್ನೊಂದ್ಸತಿ ಕಾಂಗ್ರೆಸ್ನವ್ರು ಮೋಸ ಮಾಡಿದಾರೆ. ಮುಂದೆಯಿಂದಾನು ಅವ್ರು ನಮಗೆ ಕಡೆಗಣಿಸ್ತಾನೆ ಬಂದಿರೋದು. ಈ ಸರಿ ನಾವು ತಕ್ಕ ಪಾಠ ಗಳಿಸ್ತೀವಿ. ಏನಾಗಿತ್ತು ಅಭಿವೃದ್ಧಿ ತೋರಿಸ್ಲಿ, ಅವರೇ ಬಂದು ತೋರಿಸಿ. ಗೆಲ್ಸಿ ನೆಕ್ಸ್ಟ್ ನಾನು ನಿಂತ್ಕೋಬೇಕಂತ ಕ್ಷೇತ್ರ ಬಿಟ್ಕೊಟ್ರೆ ಮತ್ತೆ ನಮಗೆ ಸಿಗಲ್ಲ ಅಂತ. ಸರ್ಕಾರ ಇವತ್ತು ಇರೋದಂದ್ರೆ ಮುಸ್ಲಿಮ್ಸ್ ಕಡೆಯಿಂದ ಇರೋದು. 88% ಟೋಟಲಿ ಸ್ಟೇಟ್ ಒಳಗೆ ಮುಸ್ಲಿಮ್ನವ್ರು ವೋಟ್ ಮಾಡಿದಾರೆ. ನಿಮ್ಮಂತವ್ರಿಂದ ಕಾಂಗ್ರೆಸ್ ಹಾಳಾಗೋದು. ನಾವು 100% ಕಾಂಗ್ರೆಸ್ನವ್ರಿಗೆ ಮಾಡೋದಕ್ಕೆ ನಮಗೆ ಮೋಸ ಮಾಡ್ತಿಲ್ಲ. ಅವ್ರಿಗೆ ಮನುಷ್ಯತ್ವ ಆಯ್ತಾ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೊಹಮ್ಮದ್ ಇಂಜಿಮಾ ಹೇಗೆ ನಡೀತದೆ ಎಲೆಕ್ಷನ್ ಈ ಬಾರಿಗೆ? ಯಾಕಂದರೆ ಎಲ್ಲ ಯುವಕರು ತಾವು ಅಲ್ಪಸಂಖ್ಯಾತ ನಾಯಕರಿಗೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ನವರು. ಈಗಾಗಲೇ ಮತ್ತೆ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟರು. ಈಗೆಲ್ಲ ಅಲ್ಪಸಂಖ್ಯಾತರ ಯುವಕರು ಏನು ನಿರ್ಧಾರ ಮಾಡಿದ್ದಾರೆ ಈ ಬಾರಿಗೆ? ನಾವು ಏನೂ ಇಲ್ಲ, ಸೋಲಿಸ್ಬೇಕಂತ ನಿರ್ಧಾರ ಮಾಡಿದ್ವಿ. ಅಂದರೆ ಕಾಂಗ್ರೆಸ್ನ ಸೋಲಿಸ್ಬೇಕಂತೇಳಿ. ಇಲ್ಲಿ ನಮಗೆ ಇವಾಗಲ್ಲ, ಮೊದಲಿಂದನೂ ಮೋಸ ಆಗಾಕತ್ತಿರೋದು. ಲೋಕಸಭೆ ಚುನಾವಣೆಯಲ್ಲಿ ಇಲ್ಲಿ MP ಪ್ರಭಾ ಮೇಡಮ್ ಅವರು ಒಂದು ಬಾರಿನೂ ಕ್ಯಾಂಪೇನಿಗೆ ಬಂದಿಲ್ಲ. ಆದ್ರೂ ನಾವು 25,000 ಲೀಡ್ ಕೊಟ್ಟಿದ್ದೀವಿ. ದಾವಣಗೆರೆ ಡಿಸ್ಟಿಕ್ನಾಗೆ ನಾವೇ ಕೊಟ್ಟಿರೋ ಲೀಡ್. ಅವ್ರಿಗೆ ಮುಂದೆಯಿಂದಾನು ಅವರು ನಮಗೆ ಕಡೆಗಣಿಸ್ತಾನೆ ಬಂದಿರೋದು. ಈ ಸರಿ ನಾವು ತಕ್ಕ ಪಾಠ ಗಳಿಸ್ತೀವಿ, ಯುವಕರು ಎಲ್ಲ ಸೇರ್ಕೊಂಡು. ಅಲ್ಲ, ಯಾಕೆ ಅವರು ವಿಚಾರ ಮಾಡಲಿಲ್ಲ ಅಂತ? ಯಾಕಂದರೆ ಸಾಕಷ್ಟು ಯುವಕರಿದ್ದರು. ಅಂದರೆ ಮಲ್ಲಿಕಾರ್ಜುನ ಅವ್ರು ಒಂದು ಕಡೆ ಹೇಳ್ತಾರೆ ಯುವಕರಿಗೆ ಆದ್ಯತೆ ಕೊಡಬೇಕಂತೇಳಿ. ಅಂದರೆ ಯುವಕರು ಅಂದರೆ ಬೇರೆ ಯುವಕರು ಕಾಣಲಿಲ್ವ ಇವ್ರಿಗೆ? ಇಲ್ಲ ಕಾಣಲಿಲ್ಲ. ಅವರು ನಮ್ಮ ಕ್ಷೇತ್ರದ ಹೆಸರು ತಗೊಳಲ್ಲ. ಪ್ರಭಾ ಮೇಡಮ್ ಅಂದರೆ ಓಟ್ ಬ್ಯಾಂಕ್ ಮಾತ್ರನಾ ಇಲ್ಲಿ? ನಮಗೆ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಾರ ಅವರು, ಪ್ರಭಾ ಮೇಡಮ್ ಹಾಗೂ ಮಲ್ಲಿಕಾರ್ಜುನ್ ಅವರು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಬಾರಿಗೆ? ಈ ಬಾರಿ ನಾವು ಖಂಡಿತ ಸೋಲ್ಸ್ತೀವಿ, 100ಕ್ಕೆ 100 ಸೋಲ್ಸ್ತೀವಿ. ಇಡೀ ಭಾರತ ದೇಶದಲ್ಲಿ BJP ಐತಿ, ಇಲ್ಲಿ ಒಂದು ಆದ್ರೇನು ಏನು ಆಗಲ್ಲ. ತೊಂದರೆ ಇಲ್ಲ. ಆದರೆ ಮಾತ್ರ ಕಾಂಗ್ರೆಸ್ಗೆ ಪಾಠ ಕಲಿಸೋದೆ. ಪಾಠ ಕಲಿಸ್ತೀವಿ ಈ ಬಾರಿ, ಖಂಡಿತ ಪಾಠ ಕಲಿಸ್ತೀವಿ 100ಕ್ಕೆ 100. ನಿಮ್ಮ ಭಾಗದಲ್ಲಿ ಅಭಿವೃದ್ಧಿ ಮಾಡಿಲ್ವಾ? ಯಾಕಂದ್ರೆ ಕಾಂಗ್ರೆಸ್ ಇತ್ತಲ್ಲ ಇಷ್ಟು ದಿವಸ. ಏನಾಗಿತ್ತು ಅಭಿವೃದ್ಧಿ ತೋರಿಸ್ಲಿ, ಅವರೇ ಬಂದು ತೋರಿಸ್ಲಿ. ಒಂದು ಒಳ್ಳೆಯ ಒಂದು ಆಸ್ಪತ್ರೆ ಇಲ್ಲ, ಕಾಲೇಜ್ ಇಲ್ಲ, ಏನು ಇಲ್ಲ. ಈ ಕಡೆ ಆಸ್ಪತ್ರೆ, ಕಾಲೇಜು ಏನು ಇಲ್ಲ. ರೋಡ್ ಚರಂಡಿ ಎಲ್ಲರೂ ಮಾಡ್ತಾ ಇರೋದು. ರೋಡ್ ಚರಂಡಿ ಒಬ್ಬ ಪಂಚಾಯತ್ ಮೆಂಬರು ಮಾಡಿಸ್ತಾನೆ ರೋಡ್ ಚರಂಡಿ. ಅದು ಏನು ದೊಡ್ಡ ವಿಚಾರ ಅಲ್ಲ, ಅಭಿವೃದ್ಧಿ ಮಾಡಬೇಕು. ಯಾಕಾಗಲಿಲ್ಲ ಸರ್ ಇಲ್ಲಿ? ಅವರಿಗೆ ಕೇಳಬೇಕದು ಯಾಕೆ ಆಗಿಲ್ಲ ಅಂತ. ನಮಗೆ ಕೇಳಿದ್ರೆ ಪ್ರಶ್ನೆ ಆಗಲ್ಲ, ಅವ್ರಿಗೆ ಕೇಳ್ಬೇಕು ಯಾಕೆ ಮಾಡಿಲ್ಲ ನೀವು ಅಂತ. ಆ ಕಡೆ ಹೆಂಗೈತಿ, ಈ ಕಡೆ ಹೆಂಗೈತಿ, ಯಾಕಂದ್ರೆ ತೋರಿಸ್ಬೇಕು ಅವ್ರಿಗೆ. ಉತ್ತರ ಭಾಗ ನೋಡಿದ್ರೆ ಎಲ್ಲೋ ಒಂದು ರಾಯಲ್ ತರ ಕಾಣುತ್ತೆ. ಇವಾಗ ಜಾಸ್ತಿ ಸ್ಲಮ್ಗಳೇ ಜಾಸ್ತಿ ಅಲ್ಲ ದಕ್ಷಿಣದಲ್ಲಿ. ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಅವರು? ಯಾಕಂದ್ರೆ ಇಲ್ಲಿ ಯಾರು ಕೇಳುವಂತ ನಾಯಕರು ಯಾರು ಇರಲಿಲ್ಲ. ಎಲ್ಲ ಅವ್ರದೇ ನಾಯಕರು ಎಲ್ಲ, ಮತ್ತೆ ಯಾರು ಕೇಳಲಿಲ್ಲ. ಇಲ್ಲಿ ಅಭಿವೃದ್ಧಿ ಆದರೆ ಇವಳು ಬೆಳೆದ್ರೆ ಮತ್ತೆ ನಾವು ಹಿಂದೆ ಹೋಗ್ಬೇಕಾಕೈತಂತ ಈಗ ಅವ್ರಿಗೆ ಇವಾಗ ಇದು ಇಲ್ಲ. ನೆಕ್ಸ್ಟ್ ಅಲ್ಲಿ ಸೋಲ್ತೀನಿ ಅಂತ ಇಲ್ಲಿ ಮಗನಿಗೆ ಕರ್ಕೊಂಡು ಬಂದು ಈ ಬಾರಿ ಗೆಲ್ಸಿ ನೆಕ್ಸ್ಟ್ ಅವ್ರು ನಿಂದ್ರದು ಇದು ಇರೋದಿಲ್ಲ. ಸಮರ್ಥ ಅವ್ರು ಈ ಬಾರಿ ಗೆಲ್ತಾರ? ಅವರು ಗೆಲ್ಲಲ್ಲ, ಅವ್ರದ್ದು ಪ್ಲಾನ್ ಅದು. ಗೆಲ್ಸಿ ನೆಕ್ಸ್ಟ್ ನಾನು ನಿಂತ್ಕೋಬೇಕಂತ, ಕ್ಷೇತ್ರ ಬಿಟ್ಕೊಟ್ರೆ ಮತ್ತೆ ನಮಗೆ ಸಿಗಲ್ಲ ಅಂತ ಅವ್ರದ್ದು ಪ್ಲಾನ್ ಐತಿ. ಅದು ಆಗಲ್ಲ. ಈ ಸರಿ 100ಕ್ಕೆ 100 ಸೋಲಿಸ್ತೀವಿ ನಾವು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಚುನಾವಣಾ ಕಣ ರಂಗೇರಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇವತ್ತು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಯಿತು. ಎಲ್ಲೊಂದು ಕಡೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಯ್ತು ಅಂತೇಳಿ ಸಾಕಷ್ಟು ಅಲ್ಪಸಂಖ್ಯಾತರ ಯುವಕರು ಮಾತಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾನೆ. ಸರ್, ಈ ಬಾರಿಗೆ ಅಲ್ಪಸಂಖ್ಯಾತರ ಹಿನ್ನಡೆ ಆಯಿತು. ಮತ್ತೆ ಇದೇನು ಇದೇನು ಫಸ್ಟ್ ಅಲ್ಲ, ಸಾಕಷ್ಟು ಈ ರೀತಿ ಅನ್ಯಾಯ ಆಗಿತ್ತು. ಈ ಬಾರಿಗೆ ಏನೋ ಒಂದು ಕಡೆ ಒಂದು ಭರವಸೆ ಇತ್ತು, ಇಲ್ಲ ಒಂದು ಕಡೆ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತೇಳಿ. ಮತ್ತೆ ಈ ಬಾರಿಗೆ ಅದು ಸುಳುವಾಗಿರ್ತಕ್ಕಂಥದ್ದು. ಏನು ಹೇಳ್ತೀರಿ? ನಾವು ಕೂಡ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೀರಿ, ಏನು ಹೇಳ್ತೀರಿ ಈ ಬಾರಿಗೆ? ನಾನು ಶುಕ್ರವಾರ 20ನೇ ತಾರೀಕಿಗೆ ನಾಮಿನೇಷನ್ ಹಾಕಿ ಅರ್ಜಿ ಸಲ್ಲಿಸಿದ್ದೀನಿ. ನಾನು ನಾಮಿನೇಷನ್ ಎದಕ್ಕೆ ಹಾಕಿಅಂದರೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಯಾರಿಗೆ ಮುಸ್ಲಿಂ ಸಮಾಜಕ್ಕೆ ಕೊಟ್ಟರೆ ನಾನು ವಾಪಸ್ ತಗೊಂಡೆ ಅಂತ ನಾನು ಮಾತು ಕೊಟ್ಟಿದ್ದೆ. ನಮ್ಮ ಸಮಾಜದವ್ರಿಗೆ ಮತ್ತೆ ಇನ್ನೊಂದ್ಸತಿ ಕಾಂಗ್ರೆಸ್ನವ್ರು ಮೋಸ ಮಾಡಿದಾರೆ. ಇದು ಓಪನ್ ನೋಡಿ. SS ಮಲ್ಲಿಕಾರ್ಜುನ್ ಅವ್ರು ಏನು ಹೇಳ್ತಾರೆ, ಅವ್ರ ಮಗ ಬಿಸ್ನೆಸ್ ಮ್ಯಾನ್ ಅವರು, ನನ್ನ ಮಗಗೆ ರಾಜಕೀಯ ಬೇಡ ಅಂತ ಅವರೇ ಹೇಳ್ತಾರೆ. ಫಸ್ಟ್ ನಾಮಿನೇಷನ್ ಅವರಿಗೆ ಕಳಿಸ್ತಾರೆ ಮಾಡೋಕ್ಕೆ. ಇನ್ನು B ಫಾರಮ್ ಸಿಗೋಂಗಿಲ್ಲ. ಯಾವ ಉದ್ದೇಶ ಮೇಲೆ ಕೊಟ್ಟಿದ್ರು ಅವರು? ಅವ್ರಿಗೆ ಮಾಹಿತಿ ಇತ್ತು ಹಂಗಂದರೆ B ಫಾರಮ್ ನಮಗೆ ಸಿಗ್ತಿದೆ ಅಂದರೆ. ಇಲ್ಲಾಂದರೆ ಕಾಂಗ್ರೆಸ್ನವ್ರು ಎಲ್ಲ ಸೇರ್ಕೊಂಡು ಮುಸ್ಲಿಮ್ಸ್ನವ್ರಿಗೆ ಒಂಥರ ಪಿಕ್ಚರ್ ತೋರ್ಸಂಗೆ ಆಯ್ತದು, ಮೋಸ ಮಾಡಂಗೆ ಆಯಿತು. ಇವತ್ತು ನಾಳೆ ಮುಸ್ಲಿಮ್ಸಿಂದ ಹಬ್ಬ ಐತಿ, ಇವತ್ತು ಅಲೌನ್ಸ್ ಮಾಡೋದು ಬೇಡ ಅಂತೆ ರೀ ಸ್ವಾಮಿ. ನಾವು 88% ಕಾಂಗ್ರೆಸ್ನವ್ರಿಗೆ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ನವ್ರು ಓಟ್ ಹಾಕ್ತಿದ್ದಿಲ್ಲ ಅಂತ ಸರ್ಕಾರನೇ ಬರ್ತಿದ್ದಿಲ್ಲ. ಸರ್ಕಾರ ಇವತ್ತು ಇರೋದಂದರೆ ಮುಸ್ಲಿಮ್ಸ್ ಕಡೆಯಿಂದ ಇರೋದು. 88% ಟೋಟಲಿ ಸ್ಟೇಟ್ ಒಳಗೆ ಮುಸ್ಲಿಮ್ನವ್ರು ಓಟ್ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ ಅಷ್ಟು ಸ್ವಲ್ಪ ತಿಳುವಳಿಕೆ ಬೇಡನಾ? ಸುರ್ಜಿವಾಲ ಹೇಳ್ತಾರೆ, ಜಮೀರ್ ಅಹ್ಮದ್ ನೀವು ಸಚಿವರು ಸ್ಥಾನ ಬೇಕಾದರೆ ಬೇಡ ಕೊಟ್ಟೋಗ್ರಿ ಅಂತಾರೆ. ಸುರ್ಜಿವಾಲ ಅವರೇ, ನಿಮ್ಗೆ ಏನು ಗೊತ್ತು?
ಜಮೀರ್ ಅಹಮದ್ ಏನಂತೆ ನ್ಯಾಷನಲ್ ಫಿಗರ್ ಅದು. ನೀವು ಯಾವಾಗ ಒಂದ್ಸತಿ ಸ್ಟೇಟ್ಗೆ ಬರೋದು ಹೋಗೋದು ಹೇಳೋದಲ್ಲ, ನಿಮ್ಮಂಥವ್ರಿಂದ ಕಾಂಗ್ರೆಸ್ ಹಾಳಾಗೋದು. ನಾನು ಹೇಳ್ತೀನಿ, ನಿಮ್ಮ ಕಡೆಯಿಂದ ಕಾಂಗ್ರೆಸ್ ಹಾಳಾಗೋದು. ನಾನು ಯಾವ ಕಾರಣಕ್ಕೆ ಇಂಡಿಪೆಂಡೆಂಟ್ ಕಂಟಿನ್ಯೂ ಮಾಡ್ತೀನಿ. ಸಮರ್ಥಗೆ ಸೋಲ್ಸೋದೇ ನಮ್ಮ ಗುರಿ. ಏನೇ ಆದರೂ ಈ ಬಾರಿ ಸಮರ್ಥ ಸೋಲಿಸೋದೇನಾ? ಸಮರ್ಥಗೆ ಸೋಲ್ಸಲು ನಮ್ಮ ಮುಸ್ಲಿಂ ಸಮಾಜದಿಂದ ಸೋಲ್ಸೋದೇ ನಮ್ಮ ಗುರಿ. ಅವ್ರು ಸೋಸಿದ್ರೆ ಮುಸ್ಲಿಮ್ಸನ್ನು ಗೆದ್ದಂಗೆ. ಓಕೆ, ಅಂದರೆ ಯಾವುದೇ ಪಕ್ಷ ವಿನ್ ಆದರೂ ಕೂಡ ಇಲ್ಲಿ ನಿಮ್ಗೆ ಸಂತೋಷ? ನಾವು ನಮ್ಮ ಸಮಾಜದಿಂದ ಸಾದಿಕ್ ಪಲ್ಲಾನ್ರಿಗೆ ನೀವು ಪರ್ಮನೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ ಅಂತ ನಾವು ಹೇಳಕತ್ತೀನಿ. ಅವರು ಮುಸ್ಲಿಮ್ ಕಡೆಯಿಂದ ಅವ್ರು ಕಂಟಿನ್ಯೂ ಮಾಡಿದರೆ ನಾವು ಎಲ್ಲ ಇಂಡಿಪೆಂಡೆಂಟ್ ಮೀಟಿಂಗ್ ಮಾಡಿ ಎಲ್ಲ ನಾವು ತಗೊಳ್ತೀನಿ. ಒಬ್ಬರೇ ಸಾದಿಕ್ ಪಲ್ಲಾನ್ಗೆ ನೆನೆಸ್ತೀವಿ. ಓಕೆ, ನಮ್ಮ ಸಮಾಜದಿಂದ ಸಾದಿಕ್ ಪಲ್ಲಾನ್ ಒಬ್ಬರೇ ನಿಂತ್ಕೋಬೇಕು, ಎಲ್ಲ ತಗೊಂತಾರೆ. SDP ಆಗಲಿ, MAM ಆಗಲಿ, ಬೇರೆ ಬೇರೆ ಪಕ್ಷ ಆಗಲಿ, ನಾನು ಇಂಡಿಪೆಂಡೆಂಟ್ ಆಗಲಿ, ಅವ್ರು ನಿಂತ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ನಾವು ಎಲ್ಲ ತಗೊಂಡು ಸಾದಿಕ್ ಪಲ್ಲಾನ್ ಒಂದೇ ಗುರಿ. ಅವ್ರಿಗೆ ಸೋಲಿಸ್ತಾರೆ. ನಾವು ಸಾದಿಕ್ ಪಲ್ಲಾನ್ಗೆ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ನಾವೆಲ್ಲ ಸಮಾಜದಿಂದ ಕಡೆಯಿಂದ ಒಂದು ಮಾತಿದ್ದು. ಈಗಾಗಲೇ ಎಲ್ಲ ಒಂದು ಯುವಕರು ಮಾತಾಡ್ಕೊಂಡ್ಬಿಟ್ಟಿದ್ದೀರಾ, ಏನು ಈ ಬಾರಿಗೆ ಶತಾಯಗತ ಕಾಂಗ್ರೆಸ್ ಸೋಲಿಸ್ಬೇಕಂತೇಳಿ? ಎಲ್ಲ ಯುವಕರು ಭಾಳ ಬೈಜಾರು ಇದ್ದಾರೆ. ಯಾಕಂದರೆ ತಪ್ಪೈತಿ ಅವ್ರು ಬೈಜಾರಾಗೋದು 100% ಸಹಜ ಐತಿ. ಒಂದು ಸಚಿವರು ಇದ್ದಾರೆ, ಒಂದು MP ಇದ್ದಾರೆ. ನಾವು ವೋಟ್ ಬ್ಯಾಂಕ್ ಏನ್ರಿ, SS ಮಲ್ಲಿಕಾರ್ಜುನ್ಗೆ ಲೀಡಿಂಗ್ನಲ್ಲಿ ಅಲ್ಲಿ ಗೆಲ್ಸಿದ್ದು ಮುಸ್ಲಿಮ್ಸೇ. ಡಾಕ್ಟರ್ ಪರ್ಬಾ ಮೇಡಮ್ಗೆ ಗೆಲ್ಸಿದ್ದು ಮುಸ್ಲಿಮ್ಸೇ. ಶಾಮ್ಲು ಶಿವಶಂಕರಪ್ಪ ಅವ್ರಿಗೆ ಗುಲಾಮ್ ಸಾಬ್ ಅಂತೆ ಪೈಲಾನಿದ್ದು ನಮ್ಮ ಊರಿಂದ ದೊಡ್ಡ ಹೆಸರು ಅದು. ಅವರು ಈ ಕೈ ಎತ್ತಿದ್ದಿಲ್ಲ ಅಂದರೆ ಶಾಮ್ಲು ಶಿವಶಂಕರಪ್ಪ ಪ್ರೆಸಿಡೆಂಟ್ ಆಗ್ತಿದ್ದಿಲ್ಲ ಮೊದಲೇ. ಅವ್ರಿಗೆ ಟಿಕೆಟ್ ಕೊಡಿಸಿದ್ದು ಜಾಫರ್ ಶಾಬ್ ಶರೀಫ್. ಟೋಟಲಿ ಸ್ಟಾರ್ಟಿಂಗ್ ಶಂಕರಪ್ಪ ಅವ್ರ ಕೈ ಹಿಡ್ಕೊಂಡು ಎಂಡಿಂಗ್ ಮಟ್ಟ ಮುಸ್ಲಿಮ್ಸೇ ಇರೋದು. ಅವ್ರಿಗೆ ಟಿಕೆಟ್ ಕೊಡಿಸಿದ್ದು ಜಾಫರ್ ಶರೀಫ್ ಸಾಬ್ ನಮ್ಮ ಸಮಾಜದಿಂದ. ಅವ್ರಿಗೆ ಪ್ರೆಸಿಡೆಂಟ್ ಮಾಡಿದ್ದು ಗುಲಾಮ್ ಪೈಲಾನ್ ಸಾಬ್ರು. ಅವ್ರು ಎಲ್ಲ ಮುಸ್ಲಿಮ್ಸ್ ಎಷ್ಟು ಮಾಡಿದ್ರು ಒಂದು ಟಿಕೆಟ್ ಆಫ್ಟ್ರಲ್ಲಿ ನಮಗೆ ಸಪೋರ್ಟ್ ಇಲ್ಲ ಅಂದರೆ ನಾವು ಎದಕ್ರಿ ಅವ್ರ ಮನೆಗೆ ದುಡಿಬೇಕು? ಈಗ ಯಾಕಂದ್ರೆ 2 ವರ್ಷ ಈ ಬಾರಿ ಕೇವಲ ಒಂದು 2 ವರ್ಷ ಆಯಿತು. ಹೇಗಾದರೂ ಮಾಡಿ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬಿಟ್ಟು ಅವರು ನಿಂತು ಅವರು ಗೆಲ್ಲಿಸ್ಬಿಟ್ಟಿದ್ರೆ ಇನ್ನೂ ಒಂದು ಅಭಿಮಾನ ಇನ್ನೂ ಜಾಸ್ತಿ ಆಗ್ತಿತ್ತಲ್ಲ ಸರ್. ಅವ್ರಿಗೆ ನಾವು ಮನೆಗೆ ಹೋಗಿ ಕರ್ಕೊಂಡು ಬರ್ತಿದ್ವಿ. ಸರ್ ನೀವೇ ನಿಂತ್ಕೊಳ್ಳಿ ಉತ್ತರಾಗೆ MP ನಾವು ನಮ್ಮ ಸಮಾಜದಿಂದ ಎಷ್ಟು ಡಿಸ್ಟಿಕ್ ಒಳಗೈತಿ, ನೀವು ಬರಬೇಡಿ, ನಾವು ಸಾಬ್ರು ಹೋಗಿ ಕ್ಯಾನ್ವಸ್ ಮಾಡ್ಕೊಂಡು ನಿಮಗೆ ಓಟ್ ಮತ ಹಾಕ್ಸ್ತಾರ. ಅವ್ರು ಹೀರೋ ಆಗ್ತಿದ್ರು ಅವರು. ಅಷ್ಟು ತಿಳುವಳಿಕೆ ಬೇಡ. ರಾಜಕೀಯ ಮಾಡ್ತಾರಂದರೆ ಮುಸ್ಲಿಮ್ಸ್ನವರು ಒಂದು ಸತಿ ಕೈ ಬಿಟ್ಟಿಲ್ಲ ಅವ್ರಿಗೆ. ಅವ್ರ ಜಾತಿನವ್ರು ಅವ್ರಿಗೆ ಓಟ್ ಆಗಿಲ್ಲ. ದಕ್ಷಿಣ ಒಳಗೆ ಭಾಳ ಟೈಮ್ ಬೇಕಾದರೆ ಬೂತ್ ನೋಡ್ಕೊಳ್ಳಿ, ಅವ್ರ ಮನೆ ಕ್ಷೇತ್ರ ಒಳಗೆ ಅವ್ರ ಬೂತ್ ಒಳಗೆ BJP ಬರ್ತಿದ್ದೆ. ನಾವು 100% ಕಾಂಗ್ರೆಸ್ನವ್ರಿಗೆ ಮಾಡೋದೇ, ನಮಗೆ ಮೋಸ ಮಾಡ್ತಿಲ್ಲ. ಅವ್ರಿಗೆ ಮನುಷ್ಯತ್ವ ಆಯ್ತಾ? ಮತ್ತೆ ಎಲ್ಲ ಒಂದು ಕಡೆ ಇಲ್ಲಿ BJP ಬಂದುಬಿಟ್ರೆ ಹಂಗೆ ಮಾಡಿಬಿಡ್ತಾನೆ ಹಿಂಗೆ ಮಾಡಿಬಿಡ್ತಾರೆ ಅಂತಾರಲ್ಲ. ಈ ಭಾರತ ದೇಶ ಒಳಗೆ BJP ಐತಿ. ಈಗ ಒಂದು ಮಾತು ಹೇಳಿ, ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಸೋತಿದ್ರಲ್ಲ, ಯಶವಂತರಾವ್ ಇವರು ರವೀಂದ್ರನಾಥ್ ಮಿನಿಸ್ಟರ್ ಇದ್ದರು, CM ಯಡಿಯೂರಪ್ಪ ಇದ್ರು. ಎಷ್ಟು ಮುಸ್ಲಿಮ್ಸ್ಗೆ ಓಟ್ ಕಳಿದ್ರಿಂದ ಉತ್ತರಾಯಿಂದ ಎಷ್ಟು ಮುಸ್ಲಿಮ್ಸರಿಗೆ ಮೋಸ ಮಾಡ್ಯಾರ? ಯಾರಿಗೇನಿಲ್ಲ. ಅದನ್ನೇ ಸ್ವತಂತ್ರ ಪಾರ್ಟಿ. ಆ ಪಾರ್ಟಿ ಬಗ್ಗೆ ನಾವು ಹೇಳಂಗಿಲ್ಲ. ನಾನು ಕಾಂಗ್ರೆಸ್ನವನು. ಯಾರು ಹೊಡ್ಗಂಗಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಐತಿ, ಎಲ್ಲರಿಗೆ ಕಾನೂನು ಐತಿ. ಎಲ್ಲರೂ ಬದುಕೋರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಈ ಬಾರಿ ಶತಾಯಗತ ಈ ಒಂದು ಯುವಕರು ಎಲ್ಲ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತೇಳಿ. 99% ಯುವಕರು, ಎಲ್ಲರೂ ಯುವಕರಾಗಲಿ ಹೆಣ್ಮಕ್ಳಾಗಲಿ ಒಂಥರ ಕನ್ನಡಿಗ ಹಂಗೆ ಕಾಣಿಸ್ತೈತಿ. ಅದು ನಮಗೆ ಮೋಸ ಅಂತ ಎಲ್ಲ ಯುವಕರು ಓನ್ಲಿ ಮುಸ್ಲಿಮ್ಸ್ಗೆ ಓಟ್ ಹಾಕಬೇಕು. ಹೌದಲ್ಲ? ಎಸ್. ಅಂದರೆ ಇಲ್ಲಿರ್ತಕ್ಕಂಥ ಪ್ರಮುಖ ಎಲ್ಲ ಮತದಾರರು ಹೇಳ್ತಾ ಇರ್ತಕ್ಕಂಥದ್ದು, ಯಾಕಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತಂದರೆ ಅಲ್ಪಸಂಖ್ಯಾತರ ಪ್ರಮುಖರು ಇರ್ತಕ್ಕಂಥ ಏರಿಯಾ. ಆ ಏರಿಯಾದಲ್ಲಿ ಎಲ್ಲ ಒಂದು ಯುವಕರಾಗಲಿ ಅಲ್ಪಸಂಖ್ಯಾತ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು, ಈ ಬಾರಿ ಶತಾಯಗತ ಕಾಂಗ್ರೆಸ್ನಿಗೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ಈಗಾಗಲೇ ಎಲ್ಲ ಪ್ರಮುಖ ಅಲ್ಪಸಂಖ್ಯಾತ ನಾಯಕರು ತಿಳಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗಿರಿ, ಕರ್ನಾಟಕ TV, ದಾವಣಗೆರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.